ದಿನಾಂಕ 28/2/2025 ರಾತ್ರಿ ಸಾಯಂಕಾಲ ಸುಮಾರು 7 ಗಂಟೆಯಿಂದ 8 ಗಂಟೆ ಸುಮಾರಿಗೆ ಕೌಲಗೋಡು ಗ್ರಾಮದಲ್ಲಿ ನಮ್ಮ ಇಲ್ಲಿಂದ ವರ್ಧಾಮೂಲ ರೋಡಲ್ಲಿ ಆಗುತ್ತೆ. ಕೌಲಗೋಡು ಗ್ರಾಮದಲ್ಲಿ ಕೃಷ್ಣ ಭಟ್ ಮತ್ತು ಸಾವಿತ್ರಮ್ಮ ಅಂತ ಹಿರಿಯ ನಾಗರಿಕರು, ಅವರಿಗೆ ಸುಮಾರು 87, ಭಟ್ರಿಗೆ 87 ವರ್ಷ, ಅವರ ಧರ್ಮಪತ್ನಿಗೆ ಒಂದು 85 ವರ್ಷ. ಅದು ಹಿರಿಯ ನಾಗರಿಕರು, ವಯೋವೃದ್ಧರು ಮನೆಯಲ್ಲಿ ಇಬ್ಬರೇ ಇರ್ತಾರೆ. ಅದೇ ಸಂದರ್ಭವನ್ನು ಬಳಸಿಕೊಂಡು ಆರೋಪಿ ಅವರ ಮನೆಗೆ ಸುಮಾರು 7:30 ಹೊತ್ತಿಗೆ ನುಗ್ಗಿ, ಅಂದರೆ ಅವ್ರ ಮನೆಯ ಭೌಗೋಳಿಕವಾದ ಪರಿಸರವನ್ನು ಎಲ್ಲ ಗೊತ್ತಿರ್ತದೆ ಅವನಿಗೆ. ಹಾಗಾಗಿ ಅವ್ರ ಮನೆ ಹೋಗಿ ಎಲ್ಲಿ ಡಿ ಪಿ ಇರ್ತದೆ ಅದನ್ನೆಲ್ಲ ಅವ್ನು ಮೊದಲೇ ನೋಡಿಕೊಂಡಿರ್ತಾನೆ. ಕರೆಂಟ್ ಡಿ ಪಿ ಎಲ್ಲಿಂದ ಆಫ್ ಮಾಡ್ಬೋದು ಮತ್ತು ನಾನು ಯಾವ ಕಡೆಯಿಂದ ಬರ್ಬೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡಿದ್ದು ಅವ್ರ ಮನೆ ಕರೆಕ್ಟ್ ಒಂದು 7:30 ರಾತ್ರಿ ಸಂಜೆ ಸುಮಾರಿಗೆ ಅವನು ಅವ್ರ ಮನೆ ಒಳಗಡೆ ನುಗ್ಗಿ ವಯೋವೃದ್ಧ ಸಾವಿತ್ರಮ್ಮ ಅವ್ರ ಕೊಳ್ಳಲಿದ್ದ ಮಂಗಲಸೂತ್ರ ಸುಮಾರು 45 ಗ್ರಾಮ್ ತೂಕದ ಮಂಗಲಸೂತ್ರವನ್ನು ಹರಿತಾನೆ. ಹರಿದು ಹೋಗೋದಕ್ಕೆ ಕೆಲವು ಬಿದ್ದು ಹೋಗ್ತದೆ, ಕೆಲವೊಂದು ಪೂರ ಮುಕ್ಕಾಲಷ್ಟು ಅವರ ಕೈಯಲ್ಲಿ ಸಿಗ್ತದೆ. ಸಿಕ್ಕಷ್ಟು ತಗೊಂಡು ಪರಾರಿಯಾಗಿರ್ತಾನೆ. ಅದನ್ನು ನಾವು ಅತ್ಯಂತ ಚಾಲೆಂಜ್ ಆಗಿ ತಗೊಂಡ್ವಿ. ಯಾಕಂದರೆ ಒಂದು ಒಂಟಿ ಮನೆ, ಹಿರಿಯ ನಾಗರಿಕರು, ವಯೋವೃದ್ಧರು, ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತ ಹೇಳಿ ನಮ್ಮ ಮಾನ್ಯ SP ಸಾಹೇಬರಾದಂಥ ಶ್ರೀ ಮಿಥುನ್ ಕುಮಾರ್ ಸಾಹೇಬರು, IPS, ನಮ್ಮ ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ, ಮತ್ತು ನಮ್ಮ ಹೆಚ್ಚುವರಿ SP ಸಾಹೇಬರಾದ ಅನಿಲ್ ಕುಮಾರ್ ಸಾಹೇಬರು, ಕಾನೂನು ಸುವ್ಯವಸ್ಥೆ ಅವರು, ಹಾಗೂ ಮತ್ತು ನಮ್ಮ ಅಪರಾಧ ವಿಭಾಗದ ಹೆಚ್ಚುವರಿ ಅಧೀಕ್ಷಕರಾದಂಥ ಶ್ರೀಯುತ ಕಾರ್ಯಪ್ಪ ಸಾಹೇಬರವರ ಮಾರ್ಗದರ್ಶನ, ಮತ್ತು ನಮ್ಮ ಸಾಗರದ DYSPಗಳು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಗೋಪಾಲಕೃಷ್ಣ ನಾಯ್ಕರವರ ಒಂದು ಮಾರ್ಗದರ್ಶನದಲ್ಲಿ ಅದೇ ದಿನ ರಾತ್ರಿನೇ ನಾವು ಹಿರಿಯ ಅಧಿಕಾರಿಗಳು ಸಹಿತ ಭೇಟಿ ನೀಡಿದರು. ಭೇಟಿ ನೀಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ಸಿದ್ದರಾಮಪ್ಪ ಅವರು, ಸಿಬ್ಬಂದಿಗಳಾದ ನಮ್ಮ ಬೈರೋಜ್, ಹನುಮಂತ್ ಚಂಬೂರು, ರವಿಯವರು, ಮತ್ತು ನಮ್ಮ ನಂದೀಶ, ಪ್ರವೀಣ, ಮತ್ತು ವಿಶ್ವನಾಥ, ಮತ್ತು ನಮ್ಮ ಗಿರೀಶ್ ಅವರ ಇದರಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡ್ತೀವಿ. ರಾತ್ರಿನೇ ನಾವು ಡಾಗ್ ಸ್ಕ್ವಾಡು ಮತ್ತು ಫಿಂಗರ್ ಪ್ರಿಂಟ್ಸು, ಸೋಕೋ ಅಂದರೆ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್, ಸೋಕೋ ಟೀಮ್ಸ್ ಅಂತ, ಅದಕ್ಕೆ ತಜ್ಞರನ್ನೆಲ್ಲ ಅಲ್ಲಿ ಸ್ಥಳಕ್ಕೆ ರಾತ್ರಿನೇ ಮಾಡಿಸಿ 3 ಗಂಟೆವರೆಗೆ ಒಂದು ಟೀಮನ್ನು ಆರ್ಗನೈಸ್ ಮಾಡ್ತೀವಿ. ನಮ್ಮ ಗೋಪಾಲಕೃಷ್ಣ ಸಾಹೇಬರು, ನಮ್ಮ DSP ಅವರ ಇದರಲ್ಲಿ ಇದೇ ರೀತಿಯೇ ಮಾಡಬೇಕು ಅನ್ನೋ ಒಂದು ಸ್ಟೆಪ್ ಅಪ್ ಮಾಡಿಕೊಡ್ತಾರೆ. ಈ ರೀತಿ ಮಾಡ್ತಾ ಹೋದ್ರೆ ಆಗುತ್ತೆ ಅಂತ. ಆಗ ಲೊಕಾರ್ಡೋ ಪ್ರಿನ್ಸಿಪಲ್ ಏನು ಹೇಳ್ತದೆ ಅಂದರೆ, ಆರೋಪಿ ತಾನು ಎಲ್ಲೇ ಅಪರಾಧ ಮಾಡಿದ್ರೆ ಅಪರಾಧದ ಕುರುಗಳನ್ನು ಬಿಟ್ಟೋಗಿರ್ತಾನೆ. ಲೊಕಾರ್ಡೋ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅನ್ನೋದೊಂದು ಥಿಯರಿ ಬರ್ತದೆ, ನಿಮ್ಗೆ ಗೊತ್ತಿರ್ಬೋದು. ಅಪರಾಧದಲ್ಲಿ ಅತ್ಯಂತ ಇನ್ವೆಸ್ಟಿಗೇಷನ್ ಫಸ್ಟ್ ಪ್ರಿನ್ಸಿಪಲ್ ಇತ್ತಿರ್ತದೆ ಲೊಕಾರ್ಡೋ ಪ್ರಿನ್ಸಿಪಲ್. ಅದರಲ್ಲಿ ಅವನಾಗಿರ್ತದೆ, ಅವನೊಂದು ಕೈಗೆ ಬೆಳ್ಳಿ ಕಡಗವನ್ನು ಹಾಕಿರ್ತಾನೆ, ಕಡ ಅಂತ ಹೇಳ್ತಾರಲ್ಲ, ಹಾಕಿರ್ತಾನೆ. ಅದನ್ನೇನು ಮಾಡಿರ್ತಾನೆ ಅಂತಂದ್ರೆ, ಹೋಗೋ ಹೊತ್ತಿಗೆ ಅಜ್ಜ ಅಲ್ಲಿ TV ಇದು ನೋಡ್ಬೇಕಾದ್ರೆ ಹರಿದು ಹೋಗೋ ಹೊತ್ತಿಗೆ ಹೇಳೋ ಹೊತ್ತಿಗೆ ಅವನು ಹಿಡ್ಕೊಂಡು ಹೇಳ್ತಾನೆ. ಹೇಳೋ ಹೊತ್ತಿಗೆ ಅದು ಏನಾಗುತ್ತೆ, ಆ ಕಡ ಕೆಳಗಡೆ ಅದು ಬೆಳ್ಳಿ ಫ್ಲೆಕ್ಸಿಬಲ್ ಇರೋಕ್ಕೆ ಬಿದ್ದು ಹೋಗ್ತದೆ. ಆ ಕತ್ತಲೆ ಅವನಿಗೆ ಕಾಣೋದು, ಅದು ಅವನ ಲೆಕ್ಕ ಹೋಗ್ಬಿಡ್ತಾನೆ. ನಮ್ದು ಆ ಕಡ ಒಂದು ಹೇಳ್ತಾರಲ್ಲ, ಅದರ ಒಂದು ಬೆಳ್ಳಿ ಕಡ ಅಂತ ಹೇಳ್ತೀವಿ. ಅದರ ಒಂದು ಆಧಾರದ ಮೇಲೆ ನಾವು ಅದನ್ನ ಸ್ವಲ್ಪ ಇದು ಆ ಊರುಗಳೇ, ಯಾಕಂದ್ರೆ ಭೌಗೋಳಿಕವಾಗಿ ಅವರ ಮನೆ ಆ ಪರಿಸರವನ್ನು ಗೊತ್ತಿದ್ದವನಲ್ಲದೆ ಬೇರೆಯವ್ರು ಮಾಡೋಕ್ಕೆ ಶಕ್ಯ ಇಲ್ಲ. ಯಾಕಂದ್ರೆ ಹಿಂದ್ಗಡೆ ಪೂರಾ ಫಾರೆಸ್ಟ್ ಇದೆ, ಎದುರುಗಡೆ ಡೆಪ್ತ್ ಆಳವಾದ ಒಂದು ಹೊಳೆ ಇರುತ್ತೆ, ಸಣ್ಣ ತೋಟದ ಹಳ್ಳ ಇರುತ್ತೆ, ಮುಂದ್ಗಡೆ ಮೇನ್ ರೋಡ್ ಇದೆ. ಅವರ ಮನೆ ಪರಿಸರ ಗೊತ್ತಿದ್ದವನು, ಅವ್ರ ತಂದೆ, ಯಾಕಂದ್ರೆ ಅವ್ರ ಒಬ್ಬ ಮಗ ಇದ್ದವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, 2 ಜನ ಹೆಣ್ಮಕ್ಳನ್ನ ಹೊರಗಡೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇಬ್ಬರೇ ಇರ್ತಾರೆ, ಅವ್ರ ಮನೆ ಸೆಕ್ಯೂರ್ಡ್ ಇಲ್ಲ ಅನ್ನೋದನ್ನ ಅರ್ಥಕೊಂಡವನೇ ಅನ್ನೋದು ನಮ್ಗೆ ಅದು ಸ್ಪಷ್ಟವಾಗಿರ್ತದೆ. ಅದರ ಆಧಾರದ ಮೇಲೆ ಮತ್ತು ನಮ್ಮ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್ ಅಂತಂದ್ರೆ, ನಮ್ಮ ಸೈಬರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ನಮ್ಮ CDR ಸೆಕ್ಷನ್ ಸಿಬ್ಬಂದಿಗಳಾದ ಇಂದ್ರೇಶ್ ಅವರು ಎಲ್ಲರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಆರೋಪಿ ನಮಗೆ ಸಸ್ಪೆಕ್ಟ್ ಗೊತ್ತಾಗುತ್ತೆ. ಆತನನ್ನು ನಾವು ಆರೋಪಿಯನ್ನು ನಾವು ಸೆಕ್ಯೂರ್ ಮಾಡ್ತೀವಿ. ಆರೋಪಿಯಿಂದ ಅವನು ಏನು ಮನೆಯನ್ನು ಹೊಕ್ಕು ರಾಬರಿ ಮಾಡಿರ್ತಾನೆ, 26.44 ಗ್ರಾಮ್ ಬಂಗಾರದ ಮಂಗಲಸೂತ್ರವನ್ನು, ಇನ್ಕ್ಲೂಡಿಂಗ್ ಮಂಗಲಸೂತ್ರದ ತಾಳಿಯನ್ನು ಅವನು ಬೇರೆ ಕಡೆ ಇಟ್ಟಿರ್ತಾನೆ. ಅದನ್ನು ಸಹಿತ ನಾವು ಎಲ್ಲವನ್ನು ರಿಕವರಿ ಮಾಡ್ತೀವಿ. ಅಂದರೆ ಸುಮಾರು ಇವತ್ತಿನ ಮೌಲ್ಯ ಅದಕ್ಕೆ 2,26,000 ರೂಪಾಯಿ ಮೌಲ್ಯದ ಬಂಗಾರವನ್ನು ರಿಕವರಿ ಮಾಡಿದ್ವಿ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಮುಂದಿನ ತನಿಖೆಗಾಗಿ ಕಳಿಸಿದ್ದೀವಿ. ಇದಲ್ಲದೆ ಆರೋಪಿಯ ಯಾವುದೇ ಮೊದಲ ಬ್ಯಾಕ್ ಗ್ರೌಂಡ್ ಇಲ್ಲ. ಫೈನಾನ್ಸಿಯಲಿ ಸ್ವಲ್ಪ ಆರ್ಥಿಕವಾಗಿ ಅವನು ತನ್ನ ಒತ್ತಡಕ್ಕೆ ಒಳಗಾಗಿ ದುಂದು ಜೀವನಕ್ಕಾಗಿ ಹಣ ವ್ಯವಸ್ಥೆಗೆ ಅತ್ಯಂತ ಈಜಿಯೆಸ್ಟ್ ವೇ ಆಗಿ ಇದನ್ನ ಮಾಡಿಕೊಂಡಿದ್ದಾನೆ ಅಂತ ಮೇಲ್ನೋಡು ಕಂಡು ಬರ್ತದೆ. ಆದಾಗ್ಯೂ ಇನ್ನೂ ಅವನು ಡೆಪ್ತ್ ಆಗಿ ಅವನನ್ನ CDR ಅಲ್ಲಿ ಹಾಕೊಂಡು ವಿಚಾರ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಅಫೆನ್ಸ್ಗಳಲ್ಲಿ ಭಾಗವಹಿಸಿದಾನೆ ನಾವು ನೋಡ್ತಾ ಇದ್ದೀವಿ. ಒಂಟಿ ಮನೆಯವ್ರಿಗೆ ಮುನ್ಸೂಚನೆ ಹೇಳ್ತೀರಿ? ನಾನು ಈಗ ನಮ್ಮ ಮಾನ್ಯ DSP ಸರ್ ಆದೇಶ ಅವರು ಇದೇ ವಿಷಯ ಹೇಳಿದ್ರು.
ನಮ್ಮ ಪತ್ರಿಕಾ ಮಿತ್ರರು ಹೇಳಿ ಅಂತ ಒಂಟಿ ಮನೆಯಲ್ಲಿ ನಮ್ಮ ಇದರಲ್ಲಿ ಯಾವತ್ತೂ ಸಂಜೆ ಹೊತ್ತು ಅಥವಾ ಒಂಟಿ ಮನೆ ಇರ್ತಾರೆ, ಮನೆ ಬಾಗಿಲು ಮುಂಬಾಗಿಲು ಮತ್ತು ಹಿಂಬಾಗಿಲು, ಎಸ್ಪೆಷಲಿ ಮುಂಬಾಗಿಲು ಹಿಂಬಾಗಿಲು ಎರಡು ಬಾಗಿಲನ್ನ ಯಾವತ್ತೂ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ವಯೋವೃದ್ಧರು ಎಲ್ಲ ಊರುಗಳಲ್ಲಿ ಏನಾಗಿದೆ, ಮಕ್ಕಳು ಎಲ್ಲರ ಫ್ಯಾಮಿಲೀಸ್ ಎಲ್ಲ ವೃತ್ತಿ ಒತ್ತಡದಲ್ಲಿ ಅಲ್ಲಿ ಇಲ್ಲಿ ಬೆಂಗಳೂರು ಬಾಂಬೆ ಎಲ್ಲ ಇರ್ತಾರೆ. ಹಿರಿಯ ತಂದೆ ತಾಯಿಗಳು ಅದು ವೃದ್ಧರದು ಹಿರಿಯ ನಾಗರಿಕರು ಮಾತ್ರ ಮನೆಯಲ್ಲಿ ಇರಲಿ, ನಾವು ಅದೊಂದು ಹೇಳ್ತೀವಿ. ಎಲ್ಲ ಕಡೆನೂ ಬಾಗಿಲು ಹಾಕೊಳ್ಳಿ. ಸಾಧ್ಯ ಆದರೆ ನಿಮ್ಮ ಮನೆಗೆ ಸಿಸಿ ಕ್ಯಾಮರಾವನ್ನು ಇಟ್ಟು ಹಾಕಿಸ್ಕೊಂಡು ಆ ಸಿಸಿ ಕ್ಯಾಮರಾದಲ್ಲಿ ನಿಮ್ಮ ಮೊಬೈಲ್ ಬರಾಕ್ ಮಾಡಿ. ನೀವು ಮಕ್ಕಳಲ್ಲಿ ನಾವು ಕೋರಿಕೆ ಇಷ್ಟೇ, ನಮ್ಮ ಪೊಲೀಸ್ ಇಲಾಖೆಯದು ನಮ್ಮ ಮಾನ್ಯ SP ಸಾಹೇಬರ ಕೋರಿಕೆನೂ ಅಷ್ಟೇ. ನೀವು ಆ ಮನೆಗೆ ಒಂದು ಸಿಸಿ ಕ್ಯಾಮರಾ ಹಾಕಿ ಆ ಸಿಸಿ ಕ್ಯಾಮರಾದ ರಿಲೇ ನಿಮ್ಮ ಮೊಬೈಲ್ಗೆ, ಇವತ್ತು ತಂತ್ರಜ್ಞಾನ ತುಂಬಾ ವೈಫೈ ತಂತ್ರಜ್ಞಾನ ಬಂದ್ಬಿಟ್ಟಿದೆ, ನೀವು ಅಲ್ಲೇ ಇದ್ದು ನಿಮ್ಮ ತಂದೆ ತಾಯಿಗಳಿಗೆ ಏನಾಯ್ತು ಅಥವಾ ನಿಮ್ಮ ಹಿರಿಯ ಅಜ್ಜಿಗೆ ಏನಾಯ್ತು ಅನ್ನೋದು ನೀವು ಅಲ್ಲಿಂದ ನೋಡ್ಬೋದು. ಯಾಕಂದ್ರೆ ಇಲ್ಲಿದ್ದವ್ರಿಗೆ ನೋಡೋದಕ್ಕಿಂತ ನೀವು ಅವರ ಟೇಕ್ ಕೇರ್ ಮಾಡಬೇಕಾಗಿರ್ತದೆ. ದಯವಿಟ್ಟು ಮನೆಗೆ ಇವತ್ತು ಅಂತ ಒಂದು ಕಾಸ್ಟೇ ಇಲ್ಲ. ಒಂದು 20 ವರ್ಷಗಳ ಹಿಂದಿನ ಸಿಸಿ ಕ್ಯಾಮರಾದಿದ್ದು ಇವತ್ತು 2,500-3,000 ರೂಪಾಯಿಗೆ ಒಳ್ಳೆ ಸಿಸಿ ಕ್ಯಾಮರಾ ಬರ್ತದೆ. ಅದನ್ನು ವೈಫೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎಲ್ಲಿ ಅಬ್ರಾಡಲ್ಲಿ ಇದ್ರು ನಿಮ್ಮ ಮನೇಲಿ ಏನಾಗ್ತದೆ, ನಿಮ್ಮ ತೋಟದಲ್ಲಿ ಏನಾಗ್ತದೆ ನೋಡ್ಬೋದು. ಅದೊಂದು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದಲ್ಲದೆ ಒಂಟಿ ಮನೆಯಲ್ಲಿರೋ ಜಾಗದಲ್ಲಿ ಹೆಣ್ಮಕ್ಳು ಅಥವಾ ಅಕ್ಕ ತಂಗಿಯರು ಸಹೋದರಿಯರು ವಾಕಿಂಗ್ ಮಾಡೋ ಸಂದರ್ಭಗಳಲ್ಲಿ ದಯವಿಟ್ಟು ತಮ್ಮ ಅಮೂಲ್ಯವಾದ ಮಂಗಲಸೂತ್ರ ಅಥವಾ ಏನೋ ಇರುತ್ತೆ ಅದ್ರ ಮೇಲೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ವೇಲನ್ನಾದ್ರೂ ಹಾಕೊಂಡು ಅದನ್ನ ಅಥವಾ ಅದನ್ನ ಒಳಗಡೆ ರೀತಿಯಲ್ಲಿ ಕಾಣದ ರೀತಿಯಲ್ಲಿ ವೇಲ್ ಹಾಕೊಂಡಾಗ ಯಾವುದೇ ಒಬ್ಬ ಚೈನೀಸ್ ಟೀಚರ್ ಬಂದು ಕೈ ಹಾಕ್ಲಿಕ್ಕೆ ವೇಲಿನ ಒಳಗಡೆ ಕೈ ಹಾಕೋದು ಕಷ್ಟ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗಿ ಕಂಡಾಗ ಮಾತ್ರ ಹಾಕ್ತಾನೆ. ಇಲ್ಲಿ ಜೋಲಾಡ್ತಾ ಇದೆ, ನಾನು ಇಲ್ಲಿ ಬೇಡ ಹಾಕಿದ್ರೆ ಅದನ್ನ ಕೇಳಬಹುದು ಅನ್ನೋದು, ಅದನ್ನು ಒಂದು ಹೇಳಲ್ಪಡ್ತೀವಿ. ಮತ್ತೆ ಯಾವತ್ತಾಗಲಿ ಒಂಟಿ ಮನೆಯವರಿಗೆ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ನಿಮಗೆ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಯಾರೇ ಮನೆಯನ್ನು ಬಿಟ್ಟು ನೀವು ಬಾಗಿಲನ್ನು ಬೀಗ ಹಾಕಿ ಹೋಗ್ತೀರಿ ಅಥವಾ ಮನೆಯಲ್ಲಿ ಬಿಟ್ಟು ಹೋಗ್ತೀರಿ, ದಯವಿಟ್ಟು ಆ ಮಾಹಿತಿಯನ್ನು ನಮಗೆ ಬೀಟ್ ಸಿಬ್ಬಂದಿಗಳಿಗೆ ಹೇಳಿ, ನಮ್ಮ ಪೊಲೀಸರಿಗೆ ಹೇಳಿ, ಅಥವಾ ನಿಮ್ಮ ತಂದೆ ತಾಯಿಗಳು ಹಿರಿಯ ನಾಗರಿಕರು ಇಬ್ಬರೇ ಇರ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಆ ಮಾಹಿತಿಯನ್ನು ನಮಗೆ ಕೊಡಿ. ನಾವು ಅಲ್ಲಿ ಹೋದಾಗ ಹಿರಿಯ ನಾಗರಿಕರ ಈ ಊರಲ್ಲಿ ಉದಾಹರಣೆ ವರದಾ ಮೂಲದಲ್ಲಿ ಇಷ್ಟು ಮನೆಯಲ್ಲಿ ಹಿರಿಯ ನಾಗರಿಕರು ಇಬ್ಬಿಬ್ಬರೇ ಇರ್ತಾರೆ, ಹಿರಿಯ ನಾಗರಿಕರು ವಯೋವೃದ್ಧರು, ಅವರನ್ನು ನಮ್ಮ ಬೀಟ್ ಸಿಬ್ಬಂದಿಗೆ ನಾವು ಹೇಳ್ತೀವಿ, ಅವ್ರ ಮನೆಗೆ ಹೋಗಿ ಅವ್ರು ಟೇಕ್ ಕೇರ್ ಮಾಡ್ಕೊಂಡು ಬನ್ನಿ, ವಿಚಾರ ಮಾಡಿ ಅವ್ರಿಗೇನು ಪ್ರಾಬ್ಲಮ್ಸ್ ಇದೆಯಾ ಹಾಗೆ ಅಥವಾ ಇನ್ಯಾರು ಅಪರಿಚಿತರು ಬಂದಿದ್ದಾರೆ ಹಾಗೆ, ಅದರ ಬಗ್ಗೆ ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಮತ್ತೊಂದಂದ್ರೆ ಯಾರೇ ಗ್ರಾಮದಲ್ಲಿ ಅಪರಿಚಿತರು ಬರಲಿ, ಅವರು ಯಾವುದೇ ರೂಪದ ಬರಲಿ, ಎಲ್ಲರೂ ಕೆಟ್ಟವರು ಅಂತ ಹೇಳೋದಲ್ಲ. ಯಾವುದೇ ಬಟ್ಟೆ ಮಾರಾಟದಲ್ಲಿ ಬೆಡ್ಶೀಟ್ ಮಾರಾಟ ಮಾಡಲಿಕ್ಕೆ, ಏಣಿ ಮಾರಾಟ ಮಾಡಲಿಕ್ಕೆ, ಅಥವಾ ಅಡಿಗೆ ಖರೀದಿ ಮಾಡಲಿಕ್ಕೆ, ಅಥವಾ ರಬ್ಬರ್ ಚೀಲಗಳು ಮಾಡಲಿಕ್ಕೆ, ಬುಟ್ಟಿ ಮಾಡಲಿಕ್ಕೆ, ಇಂಥದಕ್ಕೆಲ್ಲ ಬರ್ತಾರೆ. ಅವರು ಆ ಒಂದು ಇದರಲ್ಲಿ ಏನ್ ಮಾಡ್ತಾರೆ, ಯಾಕೆ ಬಂದಿದ್ದಾರೆ ಅನ್ನೋದು ನಮ್ಗೆ ಕಲ್ಪನೆ ಇರೋಲ್ಲ. ಅಂತ ಯಾರು ಅಪರಿಚಿತರು ಸಸ್ಪೆಕ್ಟ್ಸ್ ಬಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ಅಥವಾ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಅಥವಾ ನಮ್ಮ ಕಂಟ್ರೋಲ್ ರೂಮ್ ಗಮನಕ್ಕೆ ತಂದ್ರೆ ಈಗ ತಕ್ಷಣ 112 ಅಥವಾ HPM ಯಾವ ವೆಹಿಕಲ್ ಇದೆ, ಯಾರು ಪ್ರೆಸೆಂಟ್ ಇದೀವಿ, ಇಮಿಡಿಯೇಟ್ ನಾವು ಇದನ್ನ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ತಿಳಿಸಿದಂತೆ ತಮಗೆ ನಾನು ಇಲ್ಲಿ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ.